ಸ್ನೇಹಿತರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒಂದು ಬಜಾಜ್ ಪ್ಯಾಸೆಂಜರ್ ಆಟೋ ಹೊಸ ಗಾಡಿ ನಿಮ್ಗೆ ಸೇಲ್ಗೆ ಸಿಗ್ತಾ ಇದೆ. ಈ ಗಾಡಿಯು 2025ರ ಮಾಡಲು ಆಗಸ್ಟ್ ತಿಂಗಳ ಗಾಡಿ ಇದಾಗಿರ್ತದೆ. ಅಂದ್ರೆ ಆಗಸ್ಟ್ ತಿಂಗಳಂತ ಅಂದ್ರೆ ಲೆಕ್ಕ ಹಾಕಿ ಸ್ನೇಹಿತರೆ, ಒಂದು 5-6 ತಿಂಗಳು ಗಾಡಿ ಅಷ್ಟೇ ಇದು. ಈ ಗಾಡಿಯು ಕೇವಲ 10,000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. ಇನ್ನು ಹೊಸ ಗಾಡಿ ಆಗಿರೋದ್ರಿಂದ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದ್ದೇ ಇರುತ್ತೆ. ಇದ್ರಲ್ಲಿ ಯಾವುದೇ ತರ ಡೌಟ್ ಇಲ್ಲ. ಇನ್ನು ಈ ಆಟೋದ ಟೈರ್ ಕಂಡೀಷನ್ ನೋಡೋದಾದ್ರೆ 90% ವರೆಗೂ ಟೈರ್ ಇನ್ನ ಹಂಗೆ ಇದೆ. ಯಾಕೆಂತ ಅಂದ್ರೆ ಓಡಿರೋದೇ 10,000. ಹಾಗೆ ಈ ಆಟೋಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಹೇಳ್ಬಿಟ್ಟು ಸುಮಾರು 3,000 ರೂಪಾಯಿವರೆಗೂ ಖರ್ಚು ಮಾಡಿದ್ದಾರೆ. ಇನ್ನು ಈ ಗಾಡಿಯು ಪೆಟ್ರೋಲ್ ವಿತ್ CNG ಆಪ್ಷನ್ ನಲ್ಲಿ ನಿಮಗೆ ಸಿಗ್ತಾ ಇದ್ದು, DL ಪರ್ಮಿಟ್ ಅಲ್ಲಿ ಇದು ನಿಮಗೆ ಸಿಗ್ತಾ ಇದೆ. ಸ್ನೇಹಿತರೆ ಈ ಗಾಡಿ ಇರೋ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು 8 ಮೇಲು ಚಿಕ್ಕಬಳ್ಳಾಪುರ ಅಂತ ಲೊಕೇಶನ್ ಅಲ್ಲಿ ಈ ಗಾಡಿ ನಿಮಗೆ ಬರ್ತಾ ಇದೆ. ಇನ್ನು ಗಾಡಿ ಓನರ್ ನಂಬರ್ ನಾನು ವಿಡಿಯೋದ ಟೈಟಲ್ ಅಲ್ಲಿ ಆಟೋ ನಂಬರ್ ಕರೆ ಮಾಡಿ ಅಂತ ಹೇಳ್ಬಿಟ್ಟು ಓನರ್ ನಂಬರ್ ಕೊಟ್ಟಿರ್ತೀನಿ. ಇವ್ರಿಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಇನ್ನ ಹೆಚ್ಚಿನ ಮಾಹಿತಿನ ತಿಳ್ಕೋಬಹುದು. ಕೊನೆಯದಾಗಿ ಗಾಡಿಯ ರೇಟ್ ವಿಚಾರಕ್ಕೆ ಬರೋದಾದ್ರೆ ಈ ಗಾಡಿಯು EMI ಆಪ್ಷನ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಅಂದ್ರೆ ಲೋನ್ ಅಲ್ಲಿ ಈ ಗಾಡಿನ ತಗೊಂಡಿರ್ತಾರೆ. ಈ ಗಾಡಿನ ನೀವು ತಗೊಳ್ಳೋದ್ರಿಂದ ಹತ್ತತ್ರ ನೀವು 70,000 ರೂಪಾಯಿನ ನೀವು ಸೇವ್ ಮಾಡಬಹುದು. ಅದ್ಯಾಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಗಾಡಿಯು 24 ತಿಂಗಳು EMI ಹಾಕ್ಸ್ಕೊಂಡಿರ್ತಾರೆ. ಪ್ರತಿ ತಿಂಗಳು 12,250 ರೂಪಾಯಿ EMI ನ ಕಟ್ತಾ ಬರ್ತಾ ಇದ್ದಾರೆ. ಆಲ್ರೆಡಿ 5 ತಿಂಗಳು ಇವಾಗ ಕಟ್ಟಿದ್ದಾರೆ. ಕೊನೆಯದಾಗಿ ಗಾಡಿ ಓನರ್ಗೆ ನೀವೆಷ್ಟಪ್ಪ ಕೊಡಬೇಕು ಇವಾಗ ಅಂತಂದ್ರೆ 80,000 ರೂಪಾಯಿ ಕೊಟ್ರೆ ಗಾಡಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಹಾಗೆ ಲೋನ್ ಕಂಟಿನ್ಯೂ ಕೂಡ ನಿಮ್ಗೆ ಪ್ರೋಸೆಸ್ ಎಲ್ಲ ನೀವು ಮಾಡ್ಕೋಬೇಕಾಗುತ್ತೆ. ಈ ಗಾಡಿಗೆ ಆಲ್ರೆಡಿ 5 ತಿಂಗಳು EMI ನ ಕಟ್ಟಿದ್ದಾರೆ. ಹಾಗೆ ಟಾಪ್ ರೂಫಿಂಗ್ ಅಂತ ಹೇಳ್ಬಿಟ್ಟು 6,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಹಾಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಹೇಳ್ಬಿಟ್ಟು 3,000 ಖರ್ಚು ಮಾಡಿದ್ದಾರೆ. ಎಲ್ಲದರ ಒಟ್ಟು ಮೊತ್ತನ ಸೇರಿ ನಿಮ್ಗೆ 70,000 ರೂಪಾಯಿವರೆಗೂ ಸೇವ್ ಆಗುತ್ತೆ. ಅಂದ್ರೆ ರಿಮೈನಿಂಗ್ ಇನ್ನ 19 ತಿಂಗಳು EMI ಏನಿದೆಯೋ ಅದನ್ನ ನೀವು ಕಟ್ಕೊಂಡು ಹೋಗಬೇಕಾಗುತ್ತೆ. 12,250 ರೂಪಾಯಿ EMI ಬರ್ತಾ ಇದೆ. ಸೊ ಇಲ್ಲಿಗೆ ನೀವು ಲೆಕ್ಕ ಹಾಕೊಳ್ಳಿ, ನಿಮ್ಗೊಂದು 70,000 ರೂಪಾಯಿ ಅಂತೂ ಉಳಿದೇ ಉಳಿಯುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಟೈಟಲ್ ಅಲ್ಲಿ ಕರೆ ಮಾಡಿ ಕಾಲ್ ಮಿ ಅಂತ ಹೇಳ್ಬಿಟ್ಟು ಗಾಡಿ ಓನರ್ ನಂಬರ್ ಕೊಟ್ಟಿರ್ತೀನಿ. ಇವ್ರಿಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಕೂಡ ಒಂದು ಹೊಸ ಆಟೋನ ತಗೊಂಡು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ನಿಮ್ದು ಯಾವುದೇ ಗಾಡಿನ ಪ್ರಾಪರ್ಟಿನ ಮನೆನ ಸೇಲ್ ಮಾಡೋದಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ನನ್ನ ಚಾನಲ್ ನಲ್ಲಿ ಅದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರನ್ನ ತಗೊಳ್ಳೋರಿದ್ರೆ ಈ ವಿಡಿಯೋ ಅವ್ರಿಗೆ ರೀಚ್ ಆಗಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಕೊನೆಯದಾಗಿ ಕಿಲಾಡಿ ಕನ್ನಡಿಗ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಓಕೆ ಸರ್, ಗಾಡಿ ಯಾವ ಮಾಡಲು? 25 ರೀ. 25 ತಿಂಗಳು ಸರ್? ಆಗಸ್ಟಾ? ತಿಂಗಳು 8ನೇ ತಿಂಗಳು ಸರ್. 8ನೇ ತಿಂಗಳು ಅಂದ್ರೆ ಆಗಸ್ಟ್. ಓಕೆ, ಗಾಡಿ ಎಷ್ಟು ಓಡಿದೆ ಸರ್? 10,000 ರೀ. ಬರೀ 10,000 ಅಷ್ಟೇ? ಹ್ಞೂ ರೀ, ಅಷ್ಟೇ ಓದ್ತಿರೋದು ನಾನು. ಓ, ಸಿಂಗಲ್ ಓನರ್ ಹಂಗಾದ್ರೆ ಹೊಸ ಗಾಡಿ? ಹ್ಞೂ ರೀ, ಸಿಂಗಲ್ ಓನರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿದು? ಇನ್ನೊಂದು ಹೊಸ ಗಾಡಿ ಅಂದರೆ ಎಲ್ಲ ರನ್ನಿಂಗ್ ಇದ್ದೇ ಇರುತ್ತೆ? ಹ್ಞೂ ರೀ, 2 ವರ್ಷ ಎಲ್ಲ ರನ್ನಿಂಗ್ ಐತೆ. ಓಕೆ, ಇದು ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ಏನು ಹೆಸ್ರಲ್ಲ ರೀ? ಹಾಂ, ಈಗ ತಗೋತಾರಲ್ಲ ಅವ್ರ ಹೆಸರಿಗೆ ನೀವು ಮಾಡಿಸ್ಕೊಡ್ತೀರಾ ಅಥವಾ ಅವರೇ ಮಾಡಿಸ್ಕೋಬೇಕಾ ಅಂತ ಅದ್ರ ಖರ್ಚು? ಹೆಂಗಂತಾರ ಹಂಗೆ ರೀ ಅದು. ಓನರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತೀರಾ, ತಗೊಳ್ಳೋರ ಮೇಲೆ? ಹ್ಞೂ ರೀ. ಓಕೆ, ಇನ್ನೇನು ಗಾಡಿ ರೀಪೇಂಟಿಂಗ್ ಏನಿಲ್ಲ, ಹೊಸ ಗಾಡಿ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡ್, ನೋ ಪಾರ್ಕಿಂಗ್ ಈ ಥರ? ಇಲ್ರಿ, ಯಾವುದಿಲ್ಲ. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ ಸರ್ ಗಾಡಿಗೆ? ಹೆಸರು ಬಿಟ್ಟು ಅದೇ ರೀ, ಮ್ಯಾಲ ಅಲ್ಲಿ ಇದು ಬರೋದಲ್ಲ ರೀ, ಒಂದು ಉದ್ದದು ಬೋರ್ಡ್, ಅದು ಸಿಸ್ಟಮ್ ಒಂದು ಐತೆ ರೀ. ಓಕೆ ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಷ್ಟು ಖರ್ಚಾಯಿತು ಸರ್ ನೀವು ಮಾಡ್ಸಿರೋದು? 2-3 ಸಾವಿರ ರೂಪಾಯಿದಾಗ ಮಾಡ್ತಿದ್ದೀವಿ ರೀ. ಒಂದು 3,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿದ್ದೀರಾ? ಹ್ಞೂ ರೀ. ಓಕೆ, ಟೈರ್ ಕಂಡೀಷನ್ ಎಲ್ಲ ಇನ್ನೊಂದು 90% ಮೇಲೆ ಇರುತ್ತೆ. ಹೊಸ ಟೈರ್ ಬರೀ 10,000 ಓಡಿದೆ ಅಂತೀರಾ? 10,000 ಓಡಿಸಿರೋದ್ರಿ ನಾ. ಓಕೆ, ಗಾಡಿ ಎಲ್ಲಾನು ಟಚ್ ಆಗಿರೋದು, ಆಕ್ಸಿಡೆಂಟ್? ಟೈರ್ ಐತ್ರಿ ಆಮೇಲೆ. ಗಾಡಿ ಎಲ್ಲಾನು ಟಚ್ ಆಗಿರೋದು, ಆಕ್ಸಿಡೆಂಟು, ಸ್ಕ್ರಾಚಸ್ ಈ ಥರ ಏನಾದ್ರು ಇದೆಯಾ? ಏನಿಲ್ಲ ರೀ, ಟಚ್ ಮಾಡಿಲ್ಲ. ಸರ್ ಇದು ಫ್ಯೂಲು CNG ವಿತ್ ಪೆಟ್ರೋಲಾ? ಹ್ಞೂ ರೀ, ಪೆಟ್ರೋಲ್ CNG. ಓಕೆ, ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್ ನೀವು ಓಡಿಸಿರೋ ಮಟ್ಟಿಗೆ, ನೀವು ಚೆಕ್ ಮಾಡಿರೋದು ನೋಡಿದ್ರೆ? 40 ಕೊಡ್ತದೆ ರೀ. ಓಕೆ, CNG 40ವರೆಗೂ ಕೊಡ್ತಿದೆ. ಹ್ಞೂ ರೀ. ಸರ್ ಈ ಗಾಡಿಗೆ ಓನರ್ ನೀವೇನೇ ಈಗ? ಹ್ಞೂ ರೀ, ನಾನೇ ರೀ. ಸರ್ ಇದು DL ಪರ್ಮಿಟಾ, ಟ್ರಾನ್ಸ್ಫರ್ ಪರ್ಮಿಟಾ? DL ಪರ್ಮಿಟ್. DL ಪರ್ಮಿಟ್. ಸರ್ ಲೊಕೇಶನ್ ಎಲ್ಲಿ ಬರುತ್ತೆ? ಯಾರನ್ನ ಗಾಡಿ ನೋಡಕ್ಕೆ ಬರಬೇಕು ಅಂದರೆ? ಚಿಕ್ಕಬಳ್ಳಾಪುರ ರೀ. ಚಿಕ್ಕಬಳ್ಳಾಪುರ, ಇಲ್ಲಿ ತುಮಕೂರು ರೋಡ್ ಅಲ್ವಾ ಸರ್? ಹಾಂ ರೀ, ಇಲ್ಲಿ. ರೋಡಲ್ಲಿ. ಓಕೆ, ಚಿಕ್ಕಬಳ್ಳಾಪುರ ಇದು ಈ ಕಡೆ 8ನೇ ಮೈಲಿಂದ ಒಳಗಡೆ. ಹ್ಞೂ ರೀ. ಸರಿ ಸರ್, ಆಯಿತು. ಲೊಕೇಶನ್ ಅಲ್ಲೇ ಬೆಂಗಳೂರು, ಚಿಕ್ಕಬಳ್ಳಾಪುರ, 8ನೇ ಮೈಲಿಂದ ನಿಯರು. ಹಾಂ ರೀ. ಸರ್ ಈಗ ಕೊನೆಯದಾಗಿ ರೇಟಿಗೆ ಬಂದುಬಿಡ್ತೀನಿ. ಏನಾದ್ರು ಲೋನ್ ಇದೆಯಾ ಸರ್? EMI ಏನಾದ್ರು ಇದೆಯಾ ಗಾಡಿ ಮೇಲೆ? ಹ್ಞೂ ರೀ, ಹ್ಞೂ ರೀ, ಲೋನ್ ಐತಿ. ಒಂದು ನಿಮಿಷ ಸರ್, ಈಗ ಎಷ್ಟು ತಿಂಗಳು EMI ಹಾಕ್ಸ್ಕೊಂಡಿದ್ದೀರಾ? 2 ವರ್ಷಕ್ಕೆ ಹಾಕ್ಸ್ಕೊಂಡಿದ್ರಿ ಸರ್. 24 ತಿಂಗಳಿಗೆ ಎಷ್ಟು ಕಟ್ತಾ ಇದ್ದೀರಿ ಸರ್? ತಿಂಗಳಿಗೆ 12,250 ರೀ. 12,250. ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ದೀರಿ ಸರ್? ಡೌನ್ ಪೇಮೆಂಟ್ 72,000 ಮಾಡಿದ್ದೀರಿ. 72,000 ಡೌನ್ ಪೇಮೆಂಟು? 5 ತಿಂಗಳು ಲೋನ್ ಕಟ್ಟಿದ್ದೀನಿ ರೀ. ಈಗ ಆಲ್ರೆಡಿ 5 ತಿಂಗಳು ಕಟ್ಟಿದ್ದೀರಾ? ಈಗ ನಾಳೆ ಒಂದು ಐತೆ ರೀ. ನಾಳೆ ಕಟ್ಟಿದ್ದೀನಿ, ನಾಳೆನೇ ಐತೆ ರೀ ಒಂದು. ಹಾಂ, ಓಕೆ. 5 ತಿಂಗಳು ಲೋನ್ ಕಟ್ಟಿದಂಗೆ. 5 ಲೋನ್ ಕಂಪ್ಲೀಟ್ ಆಗಿದೆ, 5 ತಿಂಗಳು EMI. ಸೊ ಅಲ್ಲಿಗೆ ಇನ್ನು 19 ತಿಂಗಳಿದೆ. ಒಂದೇ ನಿಮಿಷ ಸರ್. ಓಕೆ, ನಿಮಗೆ ಈಗ ಎಷ್ಟು ಕೊಡ್ಬೇಕು ಸರ್? ಈಗ ಕಸ್ಟಮರ್ ಯಾರನ್ನ ತಗೊಳ್ಳೋರು ಬಂದರೆ ಒಂದೇ ಪೇಮೆಂಟ್ ಆದರೆ ಎಷ್ಟು ಕೊಡಬೇಕು ಅಥವಾ ಲೋನ್ಗೆ ಹೋಗೋದಾದರೆ ಎಷ್ಟು ಕೊಡಬೇಕು?
ನಂಗೆ ಲೋನ್ ಕಂಟಿನ್ಯೂ ಕೊಡ್ತೀರಿ? ಲೋನ್ ಕಂಟಿನ್ಯೂನೇ ಕೊಡ್ತೀರಾ ನೀವೀಗ? ಹ್ಞೂ ರೀ. ಓಕೆ ಸರ್, ಹಂಗಾರೆ ನಿಮ್ಗೆ ಎಷ್ಟು ಕೊಡ್ಬೇಕು ಇವಾಗ? ನೀವು ಡೌನ್ ಪೇಮೆಂಟ್ 70,000 ಮಾಡಿದ್ದೀನಿ ಅಂತಂದರೆ ಹಾಂ ರೀ. ಇ ಎಮ್ ಐ 5 ತಿಂಗಳು ಕಟ್ಟಿದ್ದೀರಿ. 5 ತಿಂಗಳು EMI ಕಟ್ಟಿದ್ದೀನಿ. ಓಕೆ ಸರ್, ಈಗ ನಿಮ್ಗೆ ಎಷ್ಟು ಕೊಡ್ಬೇಕು ಸರ್ ಹಂಗಾದ್ರೆ? ನಂಗೆ ಒಂದು 80,000 ರೂಪಾಯಿ ಕೊಟ್ಟರೆ ಸಾಕು ರೀ. 80,000 ಕೊಟ್ಟರೆ ಸಾಕು. ಗಾಡಿ ಅವ್ರು ಹ್ಯಾಂಡ್ ಓವರ್ ಮಾಡ್ತೀರಾ, ಲೋನ್ ಎಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀರಾ? ಹ್ಞೂ ರೀ, ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಅವ್ರಿನ್ನ ರಿಮೈನಿಂಗ್ ಇನ್ನೊಂದು 19 ತಿಂಗಳು ಇ ಎಮ್ ಐ ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಹ್ಞೂ ರೀ, ಅಷ್ಟೇ ರೀ. ನಿಮಗೆ 80,000 ಕೊಟ್ಟರೆ ಇವಾಗ ಗಾಡಿ ಕೊಡ್ತೀರಾ ಅಲ್ವಾ? ಹ್ಞೂ ರೀ. ಹೊಸ ಗಾಡಿ. ಲೋನ್ ಕಟ್ಟಿರೋದು, ಆಮೇಲೆ ಟಾಪ್ ಗೀಪ್ ಹೊಡ್ಸಿರೋ ಅದೇ ಒಂದು ಟಾಪ್ ಹೊಡ್ಸಿರೋದು. ಲೋನ್ ಕಟ್ಟಿರೋದೇನು? ಲೋನ್ ಕಟ್ಟಿರೋದು 5 ಲೋನ್ ಕಟ್ಟಿದ್ದೀರಾ, ಮತ್ತು ಟಾಪ್ ರೂಫಿಂಗ್ ಎಲ್ಲ ಒಂದು 5-6 ಸಾವಿರ ಆಗಿತ್ತಾ? ಹ್ಞೂ ರೀ, 6,000 ರೂಪಾಯಿ ಕೊಟ್ಟು ಹೊಡ್ಸಿದ್ರು. ಇ ಎಮ್ ಐ 6,000, ರೂಫಿಂಗ್ ಟಾಪ್ ರೂಫಿಂಗು. ಓಕೆ, ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಮತ್ತೆ ನೋಡ್ಕೊಂಡು ಯಾರನ್ನ ಸ್ವಲ್ಪ ಹೆಚ್ಚು ಕಮ್ಮಿ, ನೀವು ಒಂದೇ ರೇಟಲ್ಲಿ ಇರಬೇಡಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಚೂರು. ಹ್ಞೂ ಸರ್, ಸರಿ. ಯಾರನ್ನ ಬಂದರೆ ಹ್ಞೂ ಸರ್, ಸರಿ. ಒಂದು 5,000 ಏನೋ ಇನ್ನೊಂದು ಮಾಡ್ಬಿಟ್ಟತೆಗೆ ಇದು ಮಾಡಿಕೊಡಿ. ಯಾಕೆ ನೀವು ಓಡಿಸಲ್ಲ? ಹೊಸ ಗಾಡಿಯಲ್ಲಿ ಓಡಿಸ್ಬೋದಿತ್ತಲ್ವಾ? ಸರ್ ನಾನು ಬೇರೆದು ನಮ್ಮದು ಕ್ಯಾಬ್ ಐತೆ ರೀ, ನನಗೆ ಸಂಬಂಧ ಅದೇ ಇಬ್ಬರು ಓಡ್ಸೋಣ ಅಂತ ನಾನು. ಓಕೆ, ಒಂದು ಕ್ಯಾಬನ್ನ ನೀವು ಇಬ್ಬರು ಓಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಆಟೋ ಸೇಲ್ ಮಾಡ್ತಾ ಇದ್ದೀರಾ? ಹ್ಞೂ ರೀ, ಆಟೋ ಕೊಡ್ತಾ ಇದ್ದೀನಿ. ಅದ್ರ ಲೋನ್ ಹತ್ರ ಬಂದ್ಬಿಟ್ಟಿದ್ರಿ, ಇನ್ನೇನು ಕ್ಲಿಯರ್ ಆಗುತ್ತೆ. ಕ್ಯಾಬ್ದಾ? ಹ್ಞೂ ರೀ. ಸರಿ ಸರ್, ಆಯಿತು, ನಾನು ಮಾಡಾಕ್ತೀನಿ ತಳಗೆ. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದನ್ನೇ ಕೊಡಲಾ? ಹ್ಞೂ ರೀ. ಇದೇ ನಂಬರ್ ಕೊಡಲಾ? ಹ್ಞೂ ಸರ್. ಸರಿ ಸರ್, ಆಯಿತು, ಮಾಡ್ತೀನಿ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.